74ನೇ ವಿಧಾನಸಭಾ ಮತಗಟ್ಟೆಯೊಳಗೆ ಮತಕ್ಷೇತ್ರದೊಳಗೆ 5 ವಿಶೇಷ ಬೂತ್ಗಳನ್ನು ಮಾಡಿದ್ದೀವಿ ನಾವು. ಈ 5 ವಿಶೇಷ ಬೂತ್ ಪೈಕಿ ಒಂದು ಇದು ಥೀಮ್ ಬೇಸ್ಡ್. ಧಾರವಾಡದೊಳಗೆ ಏನು ಪ್ರಸಿದ್ಧ ಆಗಿದೆ, ಧಾರವಾಡ ಊರು ಯಾವ ಕಾರಣಕ್ಕಾಗಿ ಪ್ರಸಿದ್ಧ ಆಗಿದೆ, ಈ ಧಾರವಾಡ ಪೇಡದಿಂದ ಧಾರವಾಡ ನಗರವನ್ನು ಗುರುತಿಸ್ತಾರೆ. ಸೊ ಈ ಧಾರವಾಡ ನಗರದ ಪೇಡೆ ಯಾವ ರೀತಿ ಇತ್ತು, ಯಾಕೆ ಪ್ರಸಿದ್ಧಿಗೆ ಬಂತು ಅನ್ನೋ ಒಂದು ಇದನ್ನು ನಾವು ಇಲ್ಲಿ ಥೀಮನ್ನು ಕ್ರಿಯೇಟ್ ಮಾಡಿದ್ದೀವಿ. ಹೆಚ್ಚು ಮತದಾರನ ಆಕರ್ಷಣೆ ಮಾಡೋದಕ್ಕೆ, ಪೂರ್ಣ ಪ್ರಮಾಣದ ಮತದಾನ ಆಗಲಿ ಅಂತ ಈ ಸಾರಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ವಿಶೇಷ ಇದನ್ನು ಕಾಳಜಿ ವಹಿಸಿ ಮಾಡಿದೆ. ಅದರೊಳಗೆ 74ನೇ ವಿಧಾನಸಭಾ ಕ್ಷೇತ್ರದ ನಮ್ಮ ರಿಟರ್ನಿಂಗ್ ಆಫೀಸರು ಅತ್ಯಂತ ಆಸ್ಥೆ ವಹಿಸಿದ್ದಾರೆ ಇದರಾಗೆ. ಅದೇ ರೀತಿ ವನಿತಾ ಸೇವಾ ಸಮಾಜದೊಳಗೆ ನಾವು ಸಖಿ ಬೂತನ್ನು ಮಾಡಿದ್ದೀವಿ. ಸಖಿ ಅಂದರೆ ಇಲ್ಲಿ ಧಾರವಾಡದ ಮಹಿಳಾ ಸಾಧಕಿಯರನ್ನ ನಾವು ಅದರೊಳಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ನಂತರ ತೇಜಸ್ವಿ ನಗರದಲ್ಲಿ ನಾವು ವಿಶೇಷ ಚೇತನರಿಗಾಗಿ ನಾವು ಅಲ್ಲಿ ಒಂದು ಮತಗಟ್ಟೆಯನ್ನು ನಾವು ಸ್ಥಾಪಿಸಿದ್ದೀವಿ, PWD ಅಂತ ಹೇಳ್ತೀವಿ ಅದು. ಇದರ ನಂತರ ಮತ್ತೊಂದು ನಾವು ಥೀಮ್ ಇದನ್ನು ಮಾಡಿ ಎತ್ನಿಕ್ ಪೋಲಿಂಗ್ ಸ್ಟೇಷನ್. ಐತಿಹಾಸಿಕ ನಗರ ಧಾರವಾಡದಾಗ ಐತಿಹಾಸಿಕ ಇದು ಏನಿತ್ತು, ಇಲ್ಲಿ ಏನು ಫೋರ್ಟ್ ಇದೆ, ಧಾರವಾಡ ಫೋರ್ಟ್, ಆ ಫೋರ್ಟದ ಚಿತ್ರವನ್ನು ಕೈಯಿಂದ ತೈಲ ಚಿತ್ರವನ್ನು ಬಿಡಿಸಿ ಅದನ್ನು ಆ ಮತಗಟ್ಟೆಗೆ ಸ್ವಾಗತ ಮಾಡಿದ್ದೀವಿ. ಇದಕ್ಕಾಗಿ ಸ್ವೀಪ್ನವರು ಸಹಿತ, ಧಾರವಾಡ ಜಿಲ್ಲಾ ಸ್ವೀಪ್ನವರು ಸಹಿತ ತಮ್ಮ ವಿಶೇಷ ಇದನ್ನು ಅವರು ಸಹಿತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅವರು ಎಲ್ಲರ ಇದು ಆಸಕ್ತಿಯಿಂದ ಒಳ್ಳೊಳ್ಳೆ ಮತದಾರನ ಆಕರ್ಷಣೆ ಮಾಡುವಂಥ ಒಳ್ಳೆಯ ಮತಗಟ್ಟೆಗಳು ಈ ಧಾರವಾಡ ನಗರದೊಳಗೆ ಮೂಡಿ. ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತ ಧಾರವಾಡ ಇವರ ನಿರ್ದೇಶನದಂತೆ ಮತಗಟ್ಟೆ ಸಂಖ್ಯೆ 15 ಇದನ್ನು ನಾವು ಧಾರವಾಡ ಪೇಡಾ ಥೀಮ್ ಬೇಸ್ಡ್ ಮತಗಟ್ಟೆ ಅಂತ ಪ್ರಿಪೇರ್ ಮಾಡಿದ್ದೀವಿ. ಇಲ್ಲಿ ಧಾರವಾಡದಲ್ಲಿ ಅತ್ಯಂತ ಪ್ರಸಿದ್ಧ ಆಗಿರತಕ್ಕಂತಹ ಸಿಹಿ ತಿನಿಸಾಗಿರುವುದು ಧಾರವಾಡ ಪೇಡಾ ಅಂತ. ಅದರದ್ದು 175 ವರ್ಷಗಳಷ್ಟು ಇತಿಹಾಸ ಇರ್ತದೆ. ಇದನ್ನು ಧಾರವಾಡದಲ್ಲಿ ಅತ್ಯಂತ ಪ್ರಸಿದ್ಧ ಆಗಿರತಕ್ಕಂತಹ ಎಮ್ಮೆಯ ಹಾಲಿನಿಂದ ತಯಾರು ಮಾಡ್ತಾರೆ. ಇದರದ್ದು ರುಚಿ ಬೇರೆ ಪೇಡಾಗಳಿಗಿಂತ ಬೇರೆಯೇ ಇರೋದ್ರಿಂದ ಇದು ದಿನದಿಂದ ದಿನಕ್ಕೆ ಜನರಿಗೆ ಹತ್ತಿರ ಹೋಗ್ತಾ ಹೋಯಿತು. ಮತ್ತು ಅದು ಬಹಳ ಫೇಮಸ್ ಆಯಿತು. ಇದು GI ಟ್ಯಾಗನ್ನು ಕೂಡ ಪಡೆದುಕೊಂಡಿದೆ ನಮ್ಮ ಭಾರತ ಸರ್ಕಾರದಿಂದ. ಈ ಧಾರವಾಡ ಪೇಡಾ ಧಾರವಾಡದಲ್ಲಿ ಪ್ರಸಿದ್ಧ ಆಗಿರೋದ್ರಿಂದ ಮತದಾರನ ಹೆಚ್ಚು ಆಕರ್ಷಣೆ ಮಾಡೋದಕ್ಕೋಸ್ಕರ ಧಾರವಾಡ ಪೇಡಾದ್ದೇ ಆದಂತಹ ಒಂದು ಥೀಮ್ ಬೇಸ್ಡ್ ಬೂತ್ ಮಾಡೋ ಕಾನ್ಸೆಪ್ಟನ್ನು ಜಿಲ್ಲಾಡಳಿತದಿಂದ ಇಟ್ಕೊಳ್ಳಾಯಿತು. ಅದೇ ರೀತಿಯಾಗಿ ಇವತ್ತು ನಾವು ಇದನ್ನು ತಯಾರು ಮಾಡಿದ್ದೀವಿ ಮತ್ತು ಸಾಕಷ್ಟು ಉತ್ಸಾಹದಿಂದ ಮತದಾರರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಇದು ನಮಗೂ ಕೂಡ ಅತ್ಯಂತ ಹೆಮ್ಮೆಯನ್ನು ತಂದಿದೆ.